ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಪ್ರೀತಿಯ ಜೆಪಿ. ಇಲ್ಲಿ ನಿಮಗಾಗಿ ಒಂದು ಸುಂದರ ಕತೆ. ಅದು 1908 ಶಿವನ ಸಮುದ್ರದಲ್ಲಿ ವಿದ್ಯುತ್ ಉತ್ಪಾದನೆ ಶುರುವಾಗಿ 5 ವರ್ಷಗಳಾಗಿದ್ದವು. ಆಗ ಕಾವೇರಿ ನದಿಗೆ ಇನ್ನೊಂದು ಅಣೆಕಟ್ಟು ಕಟ್ಟುವ ಯೋಜನೆ ಅವಸರವೂ ಆಗಿತ್ತು, ಅನಿವಾರ್ಯವೂ ಆಗಿತ್ತು. ಆಗ ಮೈಸೂರು ರಾಜ್ಯದ ಮುಖ್ಯ ಇಂಜಿನಿಯರ್ ಆದ ಮೆಕ್ಹೆಚಿನ್ ಮತ್ತು ಸಹಾಯಕ ಇಂಜಿನಿಯರ್ ಕ್ಯಾಪ್ಟನ್ ಬರ್ನಾರ್ಡ್ ಡಾರ್ವೆಸ್ ಒಂದು ಅಣೆಕಟ್ಟೆಯ ಯೋಜನೆಯನ್ನು ಸಿದ್ಧಪಡಿಸಿದರು. ಅವರ ಪ್ರಕಾರ ಅಣೆಕಟ್ಟೆಯಲ್ಲಿ ಶೇಖರಿಸಲ್ಪಟ್ಟ ನೀರು ವಿದ್ಯುತ್ ಉತ್ಪಾದನಾ ಕೇಂದ್ರ, ಕೋಲಾರದ ಚಿನ್ನದ ಗಣಿಗಳು, ಮದರಸು ಮತ್ತು ಕೊಯಮತ್ತೂರುಗಳಿಗೆ ರವಾನಿಸುವ ನೀರಿನ ಕ್ಷೇತ್ರ. ಇದಕ್ಕೆ ರಾಜರ್ಷಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ವಿರೋಧವಿತ್ತು. ಅವರ ಆಸೆ ಕಟ್ಟಿದ ಅಣೆಕಟ್ಟಿನಿಂದ ಹರಿವ ನೀರು ನಮ್ಮ ಮೈಸೂರು ರಾಜ್ಯದ ಹೊಲಗದ್ದೆಗಳಿಗೆ ನೀರಾವರಿಯಾಗಬೇಕು, ಭೂತಾಯಿ ತಣಿಯಬೇಕು ಎಂಬುದೇ ಆಗಿತ್ತು. ಮರು ಮಾತನಾಡದ ಇಂಜಿನಿಯರ್ಗಳು ಮಹಾರಾಜರ ಅಣತಿಯಂತೆ ಮತ್ತೊಂದು ಯೋಜನೆಯನ್ನ ಅವರ ಮುಂದಿಟ್ಟರು. ಅದರಂತೆ ವಿದ್ಯುತ್ ಉತ್ಪಾದನಾ ಕೇಂದ್ರದ ಜೊತೆಗೆ 1,25,000 ಎಕರೆ ಭೂಮಿಗೆ ನೀರಾವರಿ ಸೌಕರ್ಯವನ್ನು ಕಲ್ಪಿಸಿತ್ತು. ಪ್ರಾರಂಭಿಕವಾಗಿ ಈ ಮಹತ್ವಾಕಾಂಕ್ಷಿ ಯೋಜನೆಗೆ 2,75,00,000 ರೂಪಾಯಿ ಬೇಕಾಗಿತ್ತು. ಅಚ್ಚರಿಯ ವಿಚಾರ ಏನೆಂದರೆ, ಇಡೀ ಮೈಸೂರು ರಾಜ್ಯದ ವಾರ್ಷಿಕ ಆದಾಯ 2,32,00,000 ರೂಪಾಯಿ ಮಾತ್ರವೇ ಆಗಿತ್ತು. ಹಾಗೂ ಇಡೀ ಆದಾಯವನ್ನೆಲ್ಲ ಈ ಯೋಜನೆಗೆ ಸುರಿಯುವಂತೆಯೂ ಇರಲಿಲ್ಲ. ಆಗ ಒಡೆಯರು ಮತ್ತು ರಾಜಮಾತೆಯವರು ತೆಗೆದುಕೊಂಡ ತೀರ್ಮಾನ ಐತಿಹಾಸಿಕವಾಗಿದ್ದು, ಅರಮನೆಯ ರಾಜರ ಖಾಸಗಿ ಭಂಡಾರದಲ್ಲಿದ್ದ ಚಿನ್ನ, ಬೆಳ್ಳಿ, ವಜ್ರ ವೈಡೂರ್ಯ ಮತ್ತು ಆಭರಣಗಳನ್ನು 4 ಮೂಟೆಗಳಲ್ಲಿ ತುಂಬಿಸಿಕೊಂಡು ಬೊಂಬಾಯಿಗೆ ತೆಗೆದುಕೊಂಡು ಹೋಗಿ ಅಲ್ಲಿ ಮಾರಾಟ ಮಾಡಿ ಬಂದ ಹಣವನ್ನೆಲ್ಲ ಕನ್ನಂಬಾಡಿ ಕಟ್ಟೆಯ ನಿರ್ಮಾಣಕ್ಕೆ ಬಳಸಿದರು. ಇದು ಅರಮನೆಯ ಕಡತಗಳಲ್ಲಿ ಇರುವಂತಹ ಜ್ವಲಂತ ಸತ್ಯ. ರಾಜರ್ಷಿ ಎನ್ನುವ ಬಿರುದು ಸುಖ ಸುಮ್ಮನೆ ಬರಲಿಲ್ಲ ನಮ್ಮ ಮಹಾರಾಜರಿಗೆ, ಅಥವಾ ಯಾವುದೋ ಹೊಗಳು ಭಟ್ಟರು ಕೊಟ್ಟಿದ್ದೂ ಅಲ್ಲ. ಅದರ ಹಿಂದೆ ಮಹಾರಾಜರ ಇಂಥ 100 ತ್ಯಾಗದ ಕಥೆಗಳಿವೆ. ಇಂಥ ರಾಜ್ಯದಲ್ಲಿ ಹುಟ್ಟಿದ ನಾವೆಲ್ಲರೂ ಭಾಗ್ಯವಂತರು ಅಲ್ಲವೇ? ಇರುವಷ್ಟು ದಿನ ಖುಷಿಯಿಂದ ಇರಿ, ಆ ಖುಷಿನ ಎಲ್ರಿಗೂ ಹಂಚಿ ಅಂತ ಹೇಳ್ತಾ ಈ ಕಥೆನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಇಂತಿ ನಿಮ್ಮ ಪ್ರೀತಿಯ ಜೆಪಿ.